ಸುದೀಪ್ ಸರ್. Can we start? Okay. ಸುದೀಪ್ ಸರ್, ಈ ಬಾರಿ ಯಾರೆಲ್ಲ ಹೊಸ ಪ್ಲೇಯರ್ಸ್ ಇದ್ದಾರೆ ಅಂತ ಅಂದ್ಬಿಟ್ಟು. ಹೊಸ ಪ್ಲೇಯರ್ಸಾ? ರಾಜೀವ, ಜೆ ಕೆ, ಸುನಿಲ್. ಯಾಕಂದ್ರೆ ಪ್ರದೀಪ್ ಅವರು ಇಲ್ಲದ ಕಾರಣ. ಹಾಂ, ಹೊಸ ಪ್ಲೇಯರ್ಸ್ ಏನಕ್ಕಂದ್ರೆ ಅವರು ಇವಾಗ ನೋಡಿ ಹೊಸ ಥರ ಕಾಣಿಸ್ತಾ ಇದ್ದಾರೆ. ಒಂದು 5-6 kg ದಪ್ಪ ಆಗಿಬಿಟ್ಟು ಎಲ್ಲ ಹೊಸದಾಗೇ ಇದೆ ಟೀಮ್ ಒಂಥರ. ಪ್ರದೀಪ್ ಅವರು ಆ್ಯಕ್ಚುಲಿ ಬಿಕಾಸ್ ಅವ್ರು ಆಡ್ತಾ ಇಲ್ಲ ಅಂತಲ್ಲ, ಅವರ ಯು ನೋ ದಟ್ ಹಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ದ ಫ್ಯಾಮಿಲಿ ಇವಾಗ, ಆ್ಯಂಡ್ ಅವ್ರದ್ದು ಸಿಸ್ಟರ್ ಇನ್ ಲಾದು ವೆಡ್ಡಿಂಗ್ ಇದೆ. ಸೊ ಬಿಕಾಸ್ ಆಫ್ ದ್ಯಾಟ್ ಅವರು ಹಿ ಈಸ್ ಎಕ್ಸ್ಕ್ಯೂಸ್ ಹಿಮ್ಸೆಲ್ಫ್, ಆ್ಯಂಡ್ ಟೀಮ್ ಈಸ್ ಇನ್ಕಂಪ್ಲೀಟ್ ವಿತೌಟ್ ಹಿಮ್. ಡೆಫಿನೆಟ್ಲಿ ಪ್ರದೀಪ್ ಇಲ್ಲದೆ ಟೀಮ್ ಇಲ್ಲ. ಬಟ್ ಈ ವರ್ಷ ಹಿ ರಿಕ್ವೆಸ್ಟೆಡ್ ಅಸ್, ಆ್ಯಂಡ್ ಅಫ್ಕೋರ್ಸ್ ಅರ್ಥ ಆಗುತ್ತೆ ನಮಗೆ, ಹಿ ಹ್ಯಾಸ್ ಟು ಬಿ ದೇರ್ ವಿತ್ ದ ಫ್ಯಾಮಿಲಿ. ಸರ್ ಪ್ರಾಕ್ಟೀಸ್ ಅಫ್ಕೋರ್ಸ್ ಸಾಗರ್ ಆಡ್ತಾ ಇದ್ದಾರೆ, ಹೊಸ ಇನ್ಕ್ಲೂಷನ್ ಸಾಗರ್, ಅಲಕ್ ನಂದ ಆ್ಯಂಡ್ ಅನೂಪ್ ಭಂಡಾರಿ ಅವ್ರದ್ದು ಒಂದು ಆ್ಯಕ್ಚುಲಿ ಇವಾಗ ಸ್ಪೆಷಲ್ ಕ್ಯಾಟಗರಿ ಒಂದು ಮಾಡ್ಕೊಂಡಿದ್ರು, ಅದರಿಂದಲೇ ಅವರು ತಮ್ಮನ್ನೆಲ್ಲ ಆಡ್ತಾ ಇದ್ದಾರೆ ಅದರಿಂದ. ಸೊ ಅನೂಪ್ ಇಸ್ ಪ್ಲೇಯಿಂಗ್. ಸರ್ ಪ್ರಾಕ್ಟೀಸ್ ಎಲ್ಲ ಹೇಗೆ ನಡೀತಿದೆ, ಮತ್ತೆ ನೀವು ಮತ್ತೆ ಕ್ಯಾಪ್ಟನ್ಸಿಗೆ ಬಂದಿರೋದ್ರಿಂದ ಈ ಸರಿ ಟ್ರೋಫಿನ 3ನೇ ಬಾರಿ ಮತ್ತೆ ತಗೊಂಡ್ಬರ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ಹೇಗೆ ನಡೀತಿದೆ ಸರ್ ಪ್ರಾಕ್ಟೀಸ್ ಎಲ್ಲ? ಕ್ಯಾಪ್ಟನ್ಸಿ ಬಗ್ಗೆ ಏನು ಹೇಳ್ತೀರಿ? ನನ್ನ ಕ್ಯಾಪ್ಟನ್ಸಿ ಬಗ್ಗೆ ಎಲ್ಲ ಪ್ಲೇಯರ್ಸಿಗೆ ಇಂಡಿವಿಜುವಲ್ ಆಗಿ ಕೇಳಿ, ಅವರು ತುಂಬ ಹೇಳ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪ್ರಾಕ್ಟೀಸ್ ಮ್ಯಾಚ್ ಆಗುತ್ತೆ, ನಾನು ಆಡಿರಲ್ಲ, ಒಂದು 18ರಿಂದ 20 ವೈಡ್ಗಳು ಹೋಗಿರುತ್ತೆ. ಈಗ ನಾನು ವಾಪಸ್ ಪ್ರಾಕ್ಟೀಸ್ ಮ್ಯಾಚಿಗೆ ಬಂದು ಕ್ಯಾಪ್ಟನ್ ಆಗ್ತಾ ಇರ್ತೀನಿ, 2 ವೈಡ್ ಆಗುತ್ತೆ ಅಷ್ಟೇ. ಇದ್ರ ಮೇಲೆ ಏನು ನಡೆದಿರ್ಬೋದು, ಏನೇನಾಗಿರ್ಬೋದು, ಹೇಗಿರುತ್ತೆ ಅದು ಅವ್ರಿಗೆ ಪರ್ಸನಲ್ ಆಗಿ ಕುತ್ಕೊಂಡು ಕೇಳಿ. ಹಿಂಗೂ ನಮ್ಮ ಸ್ಟಂಪ್ಸ್ ಮೈಕ್ ಇಸ್ ದೇನೋ, ಯುಲ್ ನೋ. ಸರ್ ಪರ್ಟಿಕ್ಯುಲರ್ ಆಗಿ ಇನಾಗ್ರೇಷನ್ಗೆಲ್ಲ ತುಂಬ ಸ್ಪೆಷಲ್ ಆಗಿ ಪ್ಲಾನ್ ಮಾಡಿರ್ತೀರಿ ಸರ್. ಲಾಸ್ಟ್ ಟೈಮ್ ಕೂಡ ಹೇಳಿದ್ರಿ, ಅಂದರೆ ಈ ಮೈದಾನದಲ್ಲಿ ನಮ್ಮ ಕರ್ನಾಟಕ ಮಾತಾಡ್ತಾ ಇರೋದು ಸರ್. ಸಾರಿ, ಮಾಲ್ತೇಶ್ ಶೆಗಿನ್ ಸರ್. ಸರ್ ಅದೇ ಈಗ ಇನಾಗ್ರೇಷನ್ ತುಂಬ ಸ್ಪೆಷಲ್ ಪ್ಲ್ಯಾನ್ಸ್ ಇರುತ್ತೆ. ನೀವು ಪರ್ಟಿಕ್ಯುಲರ್ ಆಗಿ ಲಾಸ್ಟ್ ಟೈಮ್ ಎಲ್ಲ ಏನಂದರೆ ಕನ್ನಡದ ಬಾವುಟ ಎಲ್ಲ ಇಡೀ ಮೈದಾನ ತುಂಬ. ಸಾರಿ, ನೀವು KCCಗೂ CCLಗೂ ಅಲ್ಲ ಸರ್, ಅಂದರೆ ಈ ಥರದ್ದು ಪ್ಲ್ಯಾನ್ಸ್ ಮಾಡ್ತಾ ಇರ್ತೀರಿ. KCC ಎಸ್ ಸರ್, ಈ ಸರಿ ಪರ್ಟಿಕ್ಯುಲರ್ ಆಗಿ CCL ಏನು ಅಂತ ಇಲ್ಲಿ ಬೆಂಗಳೂರಲ್ಲಿ ಆಗ್ತಾ ಇರೋದ್ರಿಂದ ಅಂದು. The first game between Karnataka and Telugu itself is a big game. People come here to see the game and not, that's all, sir. So there is no. ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಆ್ಯಕ್ಚುಲಿ ಏನಂದರೆ ನೀವೆಲ್ಲ ಪ್ರಶ್ನೆ ಕೇಳೋ ತನಕ ಅವ್ರಿಗೆ ಅದು ಐಡಿಯಾ ಬಂದಿರಲಿಲ್ಲ. ಈಗ ನೀವು ಕೇಳಿದ್ಮೇಲೆ ನೀವು ಮಾಡಲೇಬೇಕಾಗತ್ತೆ. ಅವರ್ ಮೀಡಿಯಾ ವೆರಿ ಫ್ರೆಂಡ್ಲಿ ಪೀಪಲ್, ಬಟ್ ಇಫ್ ಯು ಡೋಂಟ್ ಡೂ ವಾಟ್ ದೇ ಆಸ್ಕ್, ಎಸ್ಪೆಷಲಿ ದಟ್ ಪರ್ಸನ್ ಸಿಟ್ಟಿಂಗ್ ದೇರ್ ಇನ್ ದ ಬ್ರೌನ್ ಶರ್ಟ್, ವೆರಿ ಡೇಂಜರಸ್ ಫೆಲೋ. Very careful with him. Don't go by his size, go by his tongue. ನಿಮಗೇನು ಓಪನಿಂಗ್ ಬೇಕಲ್ವಾ? ಬೇಕು ಸರ್. ನಿಮ್ಮ ಟೀಮು ಅದು ಆಡುತ್ತೆ ಅಂದರೆ ನಮ್ಗೆ ಸ್ಪೆಷಲ್ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಸರ್. 100% ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಸರ್. Yes sir, we'll take your suggestion and we'll try doing something. ಸರ್ ನಾನು ಅಂತಲ್ಲ ಸರ್, ನಿಮ್ಮ ಅಭಿಮಾನಿಗಳಿಗಾದರೂ ಬೇಕಲ್ವಾ ಸರ್? Okay sir, sure. We'll try doing something. Yeah, what do you want? ಸರ್ ಅದು ನಾವಲ್ಲ ಸರ್, ನಿಮ್ಮ ಪ್ಲಾನ್ಸ್ ಏನಿದೆ ಅಂತ ಹೇಳ್ತಿದ್ದೀವಿ. ನೀವು ನಮ್ಮಿಂದ ಪ್ಲಾನ್ಸ್ ಬೇಕಾದ್ರೆ ನಾವು ಸ್ವಲ್ಪ ಟೈಮ್ ತೊಗೊಂಡು ಬೇಕಾದ್ರೆ ಪ್ಲಾನ್ ಕೊಡ್ತೀವಿ ಸರ್. Okay sir. ಡೆಫಿನೆಟ್ಲಿ ಸರ್, ಯಾಕಂದ್ರೆ ಸುದೀಪ್ ಸರ್ಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ, ಇನ್ನು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ Surprise element will be there, sir. ಸರ್ ದಟ್ಸ್ ಇಟ್ ಸರ್. Yeah. ಸರ್ ಲಾಸ್ಟ್ ಸರಿ ಸೀಸನ್ 10ನಲ್ಲಿ, ಹಾಂ ಸರ್, 10ನಲ್ಲಿ 10 ಓವರ್ಸ್ದು ಮತ್ತೆ ಆ ಥರ ಒಂದು ಪ್ಲಾನ್ ಮಾಡ್ಕೊಂಡಿದ್ರಿ. ಸೊ ಈ ಸರಿ ಬೇರೆ ಏನಾದ್ರು ಯುನಿಕ್ ಆಗಿ ನಡೆಯುತ್ತಾ ಅಥವಾ ಅದೇ ಕಂಟಿನ್ಯೂ ಆಗುತ್ತೆ ಸರ್? ಐ ಥಿಂಕ್ ನೀವು ಕೇಳಿರೋ ಪ್ರಶ್ನೆಗೆ ದ ಫಾರ್ಮ್ಯಾಟ್ ಆಫ್ 20 overs ಡಿವೈಡೆಡ್ ಇಂಟು 2, ಐ ಥಿಂಕ್ ಇಟ್ಸ್ ಅ ರೇರ್ ಫಾರ್ಮ್ಯಾಟ್ ವಿಚ್ CCL has come out, ಆ್ಯಂಡ್ ಐ ಥಿಂಕ್ ತುಂಬ ಹೆಲ್ಪ್ ಆಗ್ತಾ ಇದೆ. ಅದು ಸ್ಟ್ರಾಟಜೈಸಿಂಗ್ ಮಾಡೋಕ್ಕೆ ಹೆಲ್ಪ್ ಆಗ್ತಾ ಇದೆ. ನನಗೆ ಪರ್ಸ್ನಲ್ ಆಗಿ ಫಾರ್ಮ್ಯಾಟ್ ತುಂಬ ಇಷ್ಟ ಆಗಿದೆ. ಏನಕ್ಕಂದರೆ ಈಕ್ವಿಟಿ ಇದೆ ಟೀಮಲ್ಲಿ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಸೊ 10 overs ಡಿವೈಡ್ ಮಾಡೋದ್ರಿಂದ ಏನಾಗುತ್ತೆ, ಓಕೆ ರೆಸ್ಟ್ ಸಿಗುತ್ತೆ ಅಂತನಾ? ನೋ. ಇಲ್ಲಿ ನಾರ್ಮಲ್ ಆಗಿ ಒಂದು ಟೀಮ್ ಮಾಡ್ತೀವಿ. ಓಕೆ, ನೀವು ಇಲ್ಲಿ ಬಂದಿದ್ದೀರಾ ಅನ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಡಿಯನ್ ಟೀಮ್ ನೋಡಕ್ಕೆ ಬಂದಿದ್ದೀರಾ, ನಿಮ್ದೊಂದು ಯಾವುದೋ ಫೇವ್ರೆಟ್ ಪ್ಲೇಯರ್ಸ್ ಇರ್ತಾರೆ, ಅದರಲ್ಲಿ ಒಂದು ಅವಕಾಶ ಸಿಗುತ್ತೆ. ಅವ್ರು ಔಟ್ ಆಗಿಬಿಟ್ರೆ ಮತ್ತು ನೆಕ್ಸ್ಟ್ ಮ್ಯಾಚ್ವರೆಗೂ ಕಾಯಬೇಕು ತಾವು. ಕರೆಕ್ಟ್. ಇಲ್ಲಿ 2 ಆಪರ್ಚುನಿಟಿ ಸಿಗುತ್ತೆ.
ನಿಮ್ಮ ಫೇವ್ರೆಟ್ ಆ್ಯಕ್ಟರು ಹೀರೋ ಯಾರನ್ನಾರ ನೋಡೋದಕ್ಕೆ? ಏನು ಗುರು? ಓಕೆ, ಇದರಲ್ಲಿ ಇನ್ನೊಂದು ಈಕ್ವಿಟಿ ಅಂತ ಏನಕ್ಕೆ ಹೇಳಿದೆ ಅಂದರೆ, 11 ಜನದಲ್ಲಿ ಒಂದು 4ರಿಂದ 5 ಬ್ಯಾಟ್ಸ್ಮನ್ ಇಂಪಾರ್ಟೆಂಟು, ಒಂದು 3ರಿಂದ 4 ಬೌಲರ್ಸ್ ಇಂಪಾರ್ಟೆಂಟ್ ಆಗ್ತಾ ಇತ್ತು 20 ಓವರ್ಸ್ ಫಾರ್ಮ್ಯಾಟಲ್ಲಿ. ಇದರಲ್ಲಿ ಹೇಗಿದೆ ಅಂದರೆ ಪ್ರತಿಯೊಬ್ಬರೂ ಇಂಪಾರ್ಟೆಂಟ್ ಆಗ್ತಾರೆ. ಹೇಗೆಂದರೆ ಫಸ್ಟ್ ಇನ್ನಿಂಗಲ್ಲಿ ಈಗ ಐ ಡೋಂಟ್ ನೋ ವೆದರ್ ಯು ಆರ್ ಶ್ಯೂರ್, ಐ ಜಸ್ಟ್ ಎಕ್ಸ್ಪ್ಲೇನ್ ದ ಫಾರ್ಮ್ಯಾಟ್ ರೈಟ್. ಒಂದು ಟೀಮಲ್ಲಿ 11 ಪ್ಲೇಯರ್ಸಲ್ಲಿ 7 ಜನ ಎ ಕ್ಯಾಟಗರಿ ಆಗಿರಬೇಕು, 4 ಜನ ಮಾತ್ರ ಬಿ ಕ್ಯಾಟಗರಿ ಆಡೋಕ್ಕೆ ಸಾಧ್ಯ. ಫಸ್ಟ್ ಇನ್ನಿಂಗಲ್ಲಿ ನಂಬರ್ 1, 2, 3 ಮೂರೂ ಎ ಕ್ಯಾಟಗರಿ ಆಗಿರಬೇಕು. ಅದಾದಮೇಲೆ ಬಿ ಕ್ಯಾಟಗರಿ ಬರೋಕ್ಕೆ ಸಾಧ್ಯ. ಬಟ್ ಅಟ್ ಒನ್ ಪರ್ಟಿಕ್ಯುಲರ್ ಟೈಮ್ 2 ಬಿ ಕ್ಯಾಟಗರೀಸ್ ಕೆನಾಟ್ ಬೌಲ್ ಆರ್ ಬ್ಯಾಟ್ ಟುಗೆದರ್. ದೇರ್ ಹ್ಯಾಸ್ ಟು ಬಿ 1 ಎ ಕ್ಯಾಟಗರಿ ಟುಗೆದರ್. ಓಕೆ, ಇನ್ನೊಂದು ಬ್ಯೂಟಿಫುಲ್ ಏನಂತಂದರೆ, ಫಸ್ಟ್ ಇನ್ನಿಂಗಲ್ಲಿ ಯಾರು 3 ಜನ ಓಪನಿಂಗ್ ಬರ್ತಾರೋ ಸೆಕೆಂಡ್ ಇನ್ನಿಂಗಲ್ಲಿ ಬರೋಂಗಿಲ್ಲ ಅವರು. ಸೆಕೆಂಡ್ ಇನ್ನಿಂಗ್ ಬೇರೆಯವ್ರು ಬರಬೇಕು. ಸೇಮ್ ಥಿಂಗ್ ವಿತ್ ದ ಬೌಲಿಂಗ್ ಆಲ್ಸೋ. ಯಾರು ಫಸ್ಟ್ 3 ಓವರ್ಸಲ್ಲಿ ಬೌಲಿಂಗ್ ಹಾಕ್ತಾರೋ ಫಸ್ಟ್ 3 ಓವರ್ಸ್ ಅದ ಸೆಕೆಂಡ್ ಇನ್ನಿಂಗಲ್ಲಿ ಬೌಲಿಂಗ್ ಮಾಡೋ ಹಾಗಿಲ್ಲ. ಸಪೋಸ್ ನಾನು ಹೇಳ್ತಾ ಇರೋದು 3 ಬೌಲರ್ಸ್ನ ನೀವು ಯೂಸ್ ಮಾಡ್ಕೊಂಡ್ಬಿಟ್ರೆ ಫಸ್ಟ್ ಇನ್ನಿಂಗಲ್ಲಿ, ಓಕೆ, ಸೊ ಅವಾಗ ಆ 3 ಓವರಲ್ಲಿ 3 ಜನ ಬೌಲರ್ಸ್ ಲೆಕ್ಕ ಬರುತ್ತೆ, ಕರೆಕ್ಟ್? ಸೊ ದೋಸ್ 3 ಬೌಲರ್ಸ್ ಕೆನಾಟ್ ಬೌಲ್ ಇನ್ ದ ಫಸ್ಟ್ 3 ಓವರ್ಸ್ ಆಫ್ ದಿ ಸೆಕೆಂಡ್ ಇನ್ನಿಂಗ್. ಸೊ ದರ್ ಇಸ್ ಅ ಹ್ಯೂಜ್ ಕಾಂಪಿಟೇಷನ್ ಹಿಯರ್ ಆ್ಯಂಡ್ ಅ ಸ್ಟ್ರಾಟಜಿ. ನೀವು ಹೇಗೆ ಬಳಸ್ಕೋತೀರಾ ಒಬ್ಬ ಪ್ಲೇಯರ್? ಫಾರ್ ಎಕ್ಸಾಂಪಲ್ ನಾವು ಈಗ ರಾಜೀವ್ ಅನ್ಕೊಳ್ಳೋಣ, ಓಕೆ, ಐ ಆಮ್ ಜಸ್ಟ್ ಟೇಕಿಂಗ್ ಹಿಸ್ ನೇಮ್. ಒಬ್ಬ ಟಫ್ ಹಿಟ್ಟರ್ ಅಂದ ತಕ್ಷಣ ಸೆಕೆಂಡ್ ಇನ್ನಿಂಗ್ ಅವ್ರು ಓಪನ್ ಹೋಗಂಗಿಲ್ಲ. ಹಿ ಹ್ಯಾಸ್ ಟು ಕಮ್ ಸೆಕೆಂಡ್ ಇನ್ನಿಂಗಲ್ಲಿ ಬೇರೆ ಆರ್ಡರಲ್ಲೇ ಬರಬೇಕು. ಸೊ ಅದು ಟ್ಯಾಕಿ ಇರುತ್ತೆ, ಸ್ಟ್ರಾಟಜೈಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಇವಾಗ ಇಮ್ಯಾಜಿನ್ ಮಾಡ್ಕೊಡಿ, ಬೌಲರ್ಸ್, ಇಫ್ ಯು ರನ್ ಔಟ್ ಆಫ್ ಬೌಲರ್ಸ್ ಫಾರ್ ಎಕ್ಸಾಂಪಲ್, ನೆಕ್ಸ್ಟ್ ಸೈಲೆಂಟ್ ಆಗಿರೋ ಕೇಳಲಿ. ಹಲೋ ಮಾಲಿಕಾ, ಸೈಲೆನ್ಸ್ ಪ್ಲೀಸ್. ಈಗ ಸಪೋಸ್ ನಾನು ಹೇಳೋದು ಯಾವುದೋ ಒಂದು ಪೀಕ್ ಬಂತು ಬೌಲಿಂಗಲ್ಲಿ, ತುಂಬ ಟಫ್ ಸಿಚುವೇಶನ್ ಬಂದಾಗ ನಂದು 2 ಪ್ರೈಮ್ ಬೌಲರ್ಸ್ ಬಿ ಕ್ಯಾಟಗರಿ ಇದ್ದಾರೆ ಅಂದ್ಕೊಳ್ಳಿ, ಇಬ್ಬರು ಕೈಲಿ ಮಾಡ್ಸೋಕ್ಕಾಗಲ್ಲ. ನಾನು ಯಾರೋ ಒಬ್ಬ ಮಾಡಬೇಕು, ಇನ್ನೊಬ್ಬ ಎ ಕ್ಯಾಟಗರಿ ಮಾಡಲೇಬೇಕಾಗತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್ ಆಸ್ ಅ ಕ್ಯಾಪ್ಟನ್ ವಿ ನೀಡ್ ಟು ಹೋಲ್ಡ್ ಇನ್ ಮೈಂಡ್. ಆ್ಯಂಡ್ ದಿಸ್ ಒಂದು ಬೇರೆನೇ ಸ್ಟ್ರಾಟಜಿ ಬರುತ್ತೆ ಗೇಮ್ಸಲ್ಲಿ. ಆ್ಯಂಡ್ ಇದರಿಂದ ಏನಾಗ್ತಾ ಇದೆ ಅಂದರೆ ಪ್ರತಿಯೊಬ್ಬರೂ ನಮ್ಮ ಟೀಮಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ. ಈಗ ಇವ್ರ ಕೈಲಿ ಅವ್ರ ಕೈಲಿ ಇವ್ರು 3 ಜನ ಬೌಲರ್ ಸಾಕು, ಈ 3 ಜನ ಬ್ಯಾಟ್ಸ್ಮನ್ ಸಾಕು, ಆ ಥರ ಬರೋದಿಲ್ಲ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಎವ್ರಿಬಡಿ ನೀಡ್ಸ್ ಟು ಪ್ರಾಕ್ಟೀಸ್. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಿದೆ, ಫಸ್ಟ್ 3 ಯಾರು ಈ ಸತಿ ಬ್ಯಾಟಿಂಗ್ ಮಾಡಿರ್ತಾರೋ ಆ 3 ಅಲ್ಲಿ ಬರೋಂಗಿಲ್ಲ ಸೆಕೆಂಡ್ ಇನ್ನಿಂಗ್ ಅಂದರೆ, ಆ 3 ಜನ ಯಾರು ಬೇಕಾರಾಗಿರ್ಬೋದಲ್ಲ. ಅಗೇನ್ ದೇ ಹ್ಯಾವ್ ಟು ಪ್ರಾಕ್ಟೀಸ್, ನೋ, ದೇ ಹ್ಯಾವ್ ಟು ಪ್ರಾಕ್ಟೀಸ್ ಈಕ್ವಲಿ ಆ್ಯಂಡ್ ವಿ ಹ್ಯಾವ್ ಟು ಗಿವ್ ದೆಮ್ ದ ಸೇಮ್ ಇಂಪಾರ್ಟೆನ್ಸ್. ದೇ ಹ್ಯಾವ್ ಟು ಹ್ಯಾವ್ ದ ಸೇಮ್ ಫಿಟ್ನೆಸ್. ಸೊ ಐ ಥಿಂಕ್ ದಿಸ್ ಫಾರ್ಮ್ಯಾಟ್ ಇಸ್ ಸಮಥಿಂಗ್ ವಿಚ್ ಇಸ್ ಗಿವಿಂಗ್ ಅನ್ ಈಕ್ವಿಟಿ ಟು ಆಲ್ ದ ಪ್ಲೇಯರ್ಸ್. ಸೊ ಯಾರು ನಾನು ಸುಮ್ಮನೆ ಇದ್ದೀನಿ ಟೀಮಲ್ಲಿ ಅಂತ ಅನ್ಸೋಕ್ಕೆ ಸಾಧ್ಯ ಅಲ್ಲ. ಎವ್ರಿಬಡಿ ಐ ಬಿಕಮ್ ವೆರಿ ಇಂಪಾರ್ಟೆಂಟ್. ಸೊ ಐ ಥಿಂಕ್ ಐ ರಿಯಲಿ ಲವ್ ದಿಸ್. ಆ್ಯಂಡ್ ಅಗೇನ್ ವಾಟ್ ಮೋರ್, ನೀವು ಇಲ್ಲಿ ಬಂದರೆ ಯು ಆರ್ ಗೆಟಿಂಗ್ ಟು ಸಿ ಯುವರ್ ಫೇವ್ರೆಟ್ ಆ್ಯಕ್ಟರ್ ಒನ್ಸ್ ಅಗೇನ್ ಇನ್ ದ ಸೆಕೆಂಡ್ ಇನ್ನಿಂಗ್. ಸಪೋಸ್ he just fails, you are getting an opportunity again. So I think that's a very beautiful thing, no? ಸರ್, Sir. ಸುದೀಪ್ ಸರ್, ಸರ್ ಇವತ್ತಿಂದ ಅಂದರೆ ಮಾಧ್ಯಮದವರು ಸಹ ಸುನೀಲ್ ಕುಮಾರ್ ಮತ್ತು ಹರೀಶ್ ಅರ್ಸ್ ಅವರ ಒಂದು ಕಾಂಬಿನೇಷನಲ್ಲಿ ಮೀಡಿಯಾ ಪ್ರೀಮಿಯರ್ ಲೀಗ್ ಆಡ್ತಾ ಇದ್ದೀವಿ ಸರ್. ನಮಗೂ ಮತ್ತು ಕ್ರಿಕೆಟ್ಗೂ ತುಂಬ ಪ್ರೀತಿ ಜಾಸ್ತಿ ಇರೋದ್ರಿಂದ ಒಂದು ನನ್ನ ಪರ್ಸ್ನಲ್ ಪ್ರಶ್ನೆ ಇದು, ಬಿಗ್ ಬಾಸ್ 11ಕ್ಕೆ ನಿಮ್ಮದು ಮುಗೀತು ಅಂದಾಗ ದೊಡ್ಡ ಮಟ್ಟದ ಒಂದು ಎಮೋಷ್ನಲ್ ಕನೆಕ್ಷನ್ ಎಲ್ರಿಗೂ ಆಗಿದೆ, ಅದು ಹಾಗೆ ಇರಲಿ ಅದೊಂದು ಕಡೆ. ಇದು ಕೂಡ CCL 11. ಇದರ ನಂತರವೂ ಯಾವುದೇ ಕಾರಣಕ್ಕೂ ಸುದೀಪ್ ಅವರು ಈ CCLಯಿಂದ ಅಂದರೆ ತುಂಬ ದೂರ ಉಳಿಯುವಂಥದ್ದು ಆ ಥರದ್ದು ಬೇಡ ಅಂತ ನಮ್ಮದೊಂದು ಪರ್ಸ್ನಲ್ ಅನಿಸಿಕೆ ಸರ್. ಪ್ಲೀಸ್ CCL ಯಾವುದೇ ಕಾರಣಕ್ಕೂ ನಿಮ್ಮನ್ನು ಹೊರತುಪಡಿಸಿ ನನ್ನ ತಲೆಯಲ್ಲಿ ಇರೋದು ನೀವು ಯಾಕೆ ಆಗ್ತಾ ಇದ್ದೀರಾ? ಹಾಂ, ಇಲ್ಲ ಸರ್, ಅಂದರೆ ತುಂಬ ಪ್ರೀತಿಯಿಂದ ಕೇಳಿದೆ ಪ್ರಶ್ನೆ, ಪ್ಲೀಸ್ ಡೋಂಟ್ ಮೈಂಡ್ ಸರ್. ಏನು ನಾನು ಅವಲ್ಲೇ ನಿಂತ್ಕೊಂಡು ಹೇಳಿದೆ 11 ವರ್ಷ ನಾನೊಬ್ಬ ವಿಕೆಟ್ ಕೀಪರ್ನ ಹುಡುಕ್ತಾ ಇದ್ದೀನಿ ಇಲ್ಲಿ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ನೀವೆಲ್ಲರೂ ಕರೆದು ನೋಡಿದ್ರೆ ಒಂದು ರೇಂಜಿಗೆ ನೋಡೋಕೆ ಹೋದರೆ ಎಲ್ಲರಿಗಿನ್ನ ಇನ್ನೂ ಫಿಟ್ನೆಸ್ ಮೇಂಟೈನ್ ಮಾಡಿರೋದು ನಾನೇನೆ. ರಿಟೈರ್ ಆಗಂಗೆ ಅವ್ರು ಕಾಣ್ತಾ ಇದ್ದಾರೆ, ನಾನಲ್ಲ. ಬೇರೆ ಸರ್, ಆ ಕ್ವಶನ್ಗೆ ಆ್ಯಡ್ ಮಾಡೋಣ ಅಂತ ಸರ್, ಇದು ಸುದೀಪ್ ಸರ್ ಅಂದರೆ ಕರ್ನಾಟಕ ಬುಲ್ಡೋಸರ್ಸ್ ಇನ್ಕಂಪ್ಲೀಟ್ ಆಗುತ್ತೆ. ಈ ಜರ್ನಿ ನಿಮಗೆ ಸುಸ್ತು ಅನ್ಸಿದೆಯಾ ಸರ್ ಯಾವತ್ತಾದರೂ? ಎಲ್ಲರನ್ನೂ ಒಟ್ಟುಗೂಡಿಸ್ಬೇಕಂದ್ರೆ ತುಂಬ ಚಾಲೆಂಜಿಂಗ್. ಈ ಜರ್ನಿ ಸುಸ್ತು ಅನ್ಸಿದೆಯಾ ಯಾವತ್ತಾದರೂ? ನೋ ನಾಟ್ ಎಟ್ ಆಲ್. ಇಲ್ಲಿ ನನಗೆ ಗೊತ್ತಿರೋ ಹಾಗೆ ಕ್ರಿಕೆಟ್ ಇಸ್ ಸಮಥಿಂಗ್ ವಿಚ್ ಎವ್ರಿಬಡಿ ಎಂಜಾಯ್. ಸೊ ಇಲ್ಲೆಲ್ಲ ಬರೋ ಪ್ಲೇಯರ್ಸಿಗೆ ನಾನು ಬಲವಂತ ಅಂತ ಏನಿಲ್ಲ, ಇವರೆಲ್ಲ ಭಾಳ ಪ್ರೀತಿಯಿಂದ ಬರ್ತಾರೆ. ಆ್ಯಂಡ್ ದೇ ಲವ್ ಟು ಪ್ಲೇ, ದಟ್ ಇಸ್ ವೈ ದಿಸ್ ಅ ಟೀಮ್. ಇಟ್ಸ್ ನಾಟ್ ಬಿಕಾಸ್ ಆಫ್ ಯಾರ್ದು ಬಲವಂತದಿಂದ. ಯಾವ್ದಾದ್ರು ಒಂದು ಟೀಮ್ ಏನು ದುಡ್ಡಿಲ್ಲದೆ 10 ವರ್ಷ ಆಡ್ಕೊಂಡ್ಬರ್ತಾರೆ, ಇಲ್ಲಾಂದರೆ ಏನು ಇಲ್ಲದೆ ಆಡ್ಕೊಂಬಂದು ಯಾರು ಅಂದ್ಮೇಲೆ ಇದಕ್ಕೆ ಬಲವಂತ ಏನು ಬಂತು?
ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅವ್ರನ್ನೆಲ್ಲರಿಗೂ ನಾನು ಕರ್ಕೊಂಡೋಗ್ಬಿಟ್ಟು ದೊಡ್ಡ ದೊಡ್ಡ ಅವಾರ್ಡ್ಗಳು ಕೊಡಬೇಕು ಎಲ್ಲರಿಗೂ. ಏನಕ್ಕಂತಂದರೆ ದುಡ್ಡು ಇಸ್ಕೊಂಡೇನೆ ನನ್ನ ಹತ್ರನೂ ಉಗಿಸ್ಕೊಂಡು ಇನ್ನೂ ಇದಾರಲ್ಲ ಎಲ್ಲ, ಅದೇ ತುಂಬ ಪ್ರೀತಿಯಿಂದ ಮಾತಾಡ್ತಾ ಇರ್ತೀನಿ ನಾನು. ಸೊ ಅದಕ್ಕೆ ಅವ್ರದ್ದೆಲ್ಲ ಏನಿಲ್ಲ. ಐ ಥಿಂಕ್ ದೇ ಆರ್ ಆಲ್ ವೆರಿ ಪ್ಯಾಷನೆಟ್ ಕ್ರಿಕೆಟರ್ಸ್. ತಮಾಷೆನಮ್ಮ 5 ಗಂಟೆ ಬೆಳಗ್ಗೆ ಎದ್ಬಿಟ್ಟು ಎಲ್ಲರೂ ಬರ್ತಾರೆ ಇದು ಪ್ರಾಕ್ಟೀಸಸ್ಗೆ. ಎಲ್ಲಿಂದ ನಾವು ಆ್ಯಕ್ಚುಲಿ ಸೌತ್ ಬ್ಯಾಂಗ್ಳೂರಿಂದ ವಿ ಹ್ಯಾವ್ ಕಮ್ ಆಲ್ ದ ವೇ ಆಲ್ಮೋಸ್ಟ್ ನಿಯರ್ ಹಾಫ್ ವೇ ಹೆಬ್ಬಾಲ್ ದಾಟಿ ಇನ್ನು ಹೆಣ್ಣೂರ ಹತ್ರ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ 3 ವಾರದಿಂದ. ಇಟ್ ಈಸ್ ನಾಟ್ ಎ ಜೋಕ್. ಅಲ್ಲಿ ಬೆಳಗ್ಗೆ 1 ಅವರ್ ಬೇಕು, ಪ್ರಾಕ್ಟೀಸ್ ಮುಗಿಯೋಷ್ಟೊಳಗೆ 2 hours ಮೇಲೆ ಬೇಕು ನಮ್ಗೆ ವಾಪಸ್ ಮನೆಗೆ ಹೋಗೋದಕ್ಕೆ. ಇದು ನಿಮಗೆ ಗೇಮ್ ಮೇಲೆ ಪ್ರೀತಿ ಇಲ್ಲ ಅಂದರೆ ಇದೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೋಬಡಿ ಕ್ಯಾನ್ ಡೂ ಇಟ್ ಮೆಕ್ಯಾನಿಕಲಿ. ಇಟ್ ಈಸ್ ದ ಲವ್ ಫಾರ್ ದ ಗೇಮ್. ಸರ್, CCL ಅಂತ ಹೇಳಿದ್ರೆ ಕನ್ನಡ ಅಭಿಮಾನಿಗಳೆಲ್ಲರೂ ಕೂಡ ಹೇಳ್ತಾರೆ ಕರ್ನಾಟಕ ಬುಲ್ಡೋಸರ್ಸ್ ಅಂತ ಹೇಳ್ಬಿಟ್ಟು. ಸೊ ಲಾಸ್ಟ್ ಇಯರ್ ಇನ್ನೇನು ಕಪ್ ಗೆಲ್ತು ಅನ್ನೋ ಟೈಮಲ್ಲಿ ಬೆಂಗಾಲ್ ಟೈಗರ್ಸ್ ವಿರುದ್ಧ ಗೆಲ್ಲೋದು ಅಸಾಧ್ಯ ಆಯಿತು. ಸೊ ಈ ಇಯರ್ ಆಸ್ ಅ ಕ್ಯಾಪ್ಟನ್ ಆಗಿ ನೀವು ಕ್ರಿಕೆಟ್ ಲವರ್ಸ್ಗೆ ಏನು ಭರವಸೆಯ ಮಾತುಗಳನ್ನು ಹೇಳ್ತೀರಾ ಕಪ್ ನಮ್ಮದೇ ಅಂತ ಹೇಳೋರಿಗೆ? ನಾನು ಯಾವತ್ತೂ ಕಪ್ಪಿಗೋಸ್ಕರ ಆಡಿಲ್ಲ. ಕ್ರಿಕೆಟ್ ಇಷ್ಟಪಡ್ತೀನಿ ಅಂತ ಆಡ್ತೀನಿ ನಾನು. ಗೆದ್ದರೆ ಗೆಲ್ತೀವಿ, ಗೆಲ್ಲೋದಕ್ಕೆ ಆಡೋದು. ಯಾವ ಟೀಮು ಅವ್ರ ಊರಿಂದ ಸೋಲ್ಬೇಕು ಅಂತ ಆಡಲ್ಲ. ಯಾರು ಹೊರಡೋದೇ ಇಲ್ಲ, ಫ್ಲೈಟ್ ಹತ್ತೋದೇ ಇಲ್ಲ. ಅಂಥದ್ರಲ್ಲಿ ನಾನು ನನ್ನ ಟೀಮ್ ಎಲ್ಲದಕ್ಕಿಂತ ಬೆಟರ್ ಅಂತ ಹೆಂಗೆ ಹೇಳಲಿ ನಾನು? ದೇ ಆರ್ ಆಲ್ ಗ್ರೇಟ್ ಟೀಮ್ಸ್ ಆ್ಯಂಡ್ ವಿಚ್ ಎವರ್ ಟೀಮ್ ವಿನ್ಸ್ ಆಬ್ವಿಯಸ್ಲಿ ದೇ ಹವ್ ಡನ್ ಬೆಟರ್ ದೆನ್ ದ ಅದರ್ ಟೀಮ್, ರೈಟ್? ಲಾಸ್ಟ್ ಟೈಮ್ ಬೆಂಗಾಲ್ ಒನ್ ಬಿಕಾಸ್ ದೇ ಪ್ಲೇಡ್ ಬೆಟರ್ ದೆನ್ ಅಸ್. 2 ಮ್ಯಾಚ್ ನಾವು ಅವ್ರನ್ನ ಸೋಲ್ಸಿದ್ದೀವಿ ಅದಕ್ಕಿಂತ ಮುಂಚೆ. ಫೈನಲ್ಸ್ ಅಂತ ಬಂದಾಗ ಫ್ಯೂ ಥಿಂಗ್ಸ್ ಡಿಂಟ್ ವರ್ಕ್ಔಟ್ ಫಾರ್ ಅಸ್. ಇಟ್ ವಾಸ್ ಅ ಬ್ಯಾಡ್ ಡೇ ಫಾರ್ ಅಸ್. ಬಟ್ ಮೈ ಟೀಮ್ ಪರ್ಫಾರ್ಮ್ಡ್ ಎಕ್ಸ್ಟ್ರೀಮ್ಲಿ ವೆಲ್. ಐ ಥಿಂಕ್ ಒಂದು 12 ರನ್ನಲ್ಲಿ ಹತ್ರ ರಾಜೀವ್ ಆ್ಯಕ್ಚುಲಿ ತುಂಬ ತೊಗೊಂಡು ಹೋಗ್ಬಿಟ್ಟಿದ್ರು, ಮ್ಯಾಚ್ನ ಹತ್ರ ತೊಗೊಂಡು ಹೋಗಿದ್ರು. ಬಟ್ ಐ ಥಿಂಕ್ ಅಗೇನ್ ದಟ್ ವಿ ಹ್ಯಾವ್ ಟು ಡೆಫಿನೆಟ್ಲಿ ಗಿವ್ ಕ್ರೆಡಿಟ್ ಟು ದಟ್ ಪರ್ಸನ್ ಹೂ ಟುಕ್ ಹಿಸ್ ಕ್ಯಾಚ್. ವಂಡರ್ಫುಲ್ ಕ್ಯಾಚ್. ಅಗೇನ್ ಮ್ಯಾಚ್ ಟರ್ನ್ಡ್. It was not a great day for us, but I think Bengal played extremely well and I'm very proud of the team for the way they have performed. Yellow idavaru match ಗೆಲ್ತಾ ಇರಲಿಲ್ಲ. ಫಸ್ಟ್ ಟೈಮ್ ದೇ ಎಂಟರ್ಡ್ ಸೆಮಿಫೈನಲ್ಸ್, ರೈಟ್? ಫಸ್ಟ್ ಟೈಮ್ ಸೆಮಿಫೈನಲ್ಸ್ ಎಂಟರ್ ಆಗಿರೋದವ್ರು. ಅಂದರೆ ನಾನು ಅವ್ರು ಅಳೋದು ನೋಡಿದ್ದೀನಿ ಕಪ್ ಗೆದ್ದಾಗ. ಅವ್ರು ಅಳೋದು ಎಲ್ಲಿ ಬಂತು ಅಂದರೆ ನಾವು ಕಪ್ ಗೆದ್ದಾಗ ನಾವು ಹತ್ತಿದ್ದು ನೆನಪಾಯ್ತು ನನಗೆ. ಬಿಕಾಸ್ ವಿ ಆರ್ ಆಲ್ಸೋ ಸೋ ಹ್ಯೂಮಿಲಿಯೇಟೆಡ್ ದಟ್ ಆಡಿದ್ದೇ ತಪ್ಪು ಅನ್ನೋ ಥರ ಭಾವನೆ ತರ್ತಾ ಇದ್ರು. ಯಾಕೆ ಆಡ್ತಾ ಇದ್ದೀರಾ ನೀವು ಅಂತ. I saw that in Bengal and I think they've done a great job. My team is good, every team is good. But I think on that particular day, ನಾನು ಕಪ್ ನಮ್ಮದೇ ಅಂತೆಲ್ಲ ನಾನು ಹೇಳ್ಕೊಂಡು ಓಡಾಡಲ್ಲ. ಬಂದರೆ ಗತ್ತಲೆ ತರ್ತೀವಿ, ಸೋತಾಗಲೂ ಗತ್ತಲೆ ಆಡಿದ್ದೀವಿ. ನಾವು ಇವತ್ತವರೆಗೂ ಒಂದು ಕರ್ನಾಟಕ ಬುಲ್ಡೋಸರ್ಸ್ ಬಗ್ಗೆ ಏನು ಹೇಳ್ಬೋದು ಅಂದರೆ ಕಪ್ ಗೆಲ್ತೀವೋ ಬಿಡ್ತೀವೋ, ಕಳಪೆ ಪ್ರದರ್ಶನ ನಾವು ಕೊಟ್ಟಿಲ್ಲ. ಅದು ನಮ್ಮ ಟೀಮಲ್ಲಿ ನಾನು ಭರವಸೆ ಕೊಡ್ತೀನಿ. ಏನು ನಮ್ಮ ಟೀಮ್ ಕಳಪೆ ಪ್ರದರ್ಶನ ಕೊಡಲ್ಲ. ಮಿಕ್ಕಿದೆಲ್ಲ ಹೋಗಿ ಆ ಕಪ್ ಇಲ್ಲ, ಇನ್ನೊಂದು ಕಪ್ ಇದೆ ಬಿಡಿ. ಸುದೀಪ್ ಸರ್, ಡೇ ಒನ್ನಿಂದ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ನ ಸಪೋರ್ಟ್ ಮಾಡ್ಕೊಂಬಂದಿರುವಂಥ ಲಾಯಲ್ ಫ್ಯಾನ್ಸ್ಗೆ ಏನಾದರೂ ಸ್ಪೆಷಲ್ ಆಫರ್ ಇರಬಹುದು, ಡಿಸ್ಕೌಂಟ್ಸ್ ಇರಬಹುದು, ಜೊತೆಗೆ ನಿಮ್ಮ ಟೀಮ್ನ ಎಕ್ಸ್ಕ್ಲೂಸಿವ್ ಆಗಿ ಮೀಟ್ ಮಾಡುವಂಥ ಅವಕಾಶ ಏನಾದರೂ ಸಿಗುತ್ತಾ? 10 ವರ್ಷದಿಂದ ನಾವೇ ಡಿಸ್ಕೌಂಟ್ ಅಲ್ಲಿ ಆಡ್ತಾ ಇದ್ವಿ. ಇದು ಯಾವ ಡಿಸ್ಕೌಂಟ್ ನಾವು? ಈಗ ಇವ್ರ ಹತ್ರ ಏನಾರು ತಿರುಗಿಬಿಟ್ಟು ಏನಾರು ಡಿಸ್ಕೌಂಟ್ ಕೊಡಿ ಅಂದರೆ ಬರ್ತಾ ಇರೋದು ಬರಲ್ಲ. ಆಮೇಲೆ ಒಳ್ಳೆ ಆಟ ಆಡ್ಬೋದಮ್ಮ. ಟಿಕೆಟ್ ತುಂಬ ಚೀಪಾಗಿ ಇಟ್ಟಿದಾರಲ್ಲ, ಫಸ್ಟ್ ಕ್ಲಾಸ್ ಆಗಿದೆ. ಬನ್ನಿ, ದಯವಿಟ್ಟು ಟಿಕೆಟ್ ತೊಗೊಂಡು ಬನ್ನಿ. ನಮ್ಮ ಪ್ಲೇಯರ್ಸ್ಗೂ ಸ್ವಲ್ಪ ದುಡ್ಡು ಬರಲಿ. ಮೀಡಿಯಾಗೆಲ್ಲ ಐ ಥಿಂಕ್ ನಿಮಗಿದೆ ಒಳ್ಳೆ ಸೀಟು, ಊಟ. ವಿಷ್ಣು ಸರ್, ಈಗ ಒಂದು ವಿಚಾರ ಏನಂದ್ರೆ KCC ನಡೆಸುವಾಗ ಅದು ಕಂಪ್ಲೀಟ್ ನನ್ನ ಕಂಟ್ರೋಲಲ್ಲಿ ಇರುತ್ತೆ. KCC ನಡೆಸುವಾಗ ಮಾತ್ರ ಇಲ್ಲಿ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ KCಯಲ್ಲಿ ಅಲ್ಲಿ ಕೂತಿರೋ ಗ್ಯಾಲರಿಯಲ್ಲಿ ಎಲ್ಲರ ಅಭಿಮಾನಿಗಳಿದ್ರು, ಎಷ್ಟೋ ಸಾವಿರ. ಪ್ರತಿ ಒಬ್ಬರಿಗೂ ಊಟ ಕೊಟ್ಟಿದ್ದೀವಿ ನಾವು, ಪ್ರತಿ ಒಬ್ಬರಿಗೂ. ಅವ್ರು ಯಾರ್ದೋ ಆ್ಯಕ್ಟ್ರಿನ ಫ್ಯಾನ್ ಅಲ್ಲಿ ಬಂದಿರೋದು, ನಿಮ್ಮಲ್ಲಿ ಆಡಿದವ್ರಿಗೆ ಗೊತ್ತಿದೆ ಅದು. KCC ಆಡಿದವ್ರಿಗೆ ಅಲ್ಲಿ ಕೂತಿರೋರು ಅಷ್ಟು ಜನಕ್ಕೂ ಊಟ ಕೊಟ್ಟಿದ್ವಿ ನಾವು. ಬರೀ ಕೈಯಲ್ಲಿ ಹೋಗ್ಬಾರ್ದು, ಬರೀ ಇದ್ರಲ್ಲಿ ಅವ್ರು ದುಡ್ಡು ಕೊಟ್ಟು ತಿನ್ನೋದಲ್ಲ, ನಮ್ಮ ಕಲಾವಿದರು ನೋಡಕ್ಕೆ ಬಂದ್ಯಾರ ಅಂದ್ಮೇಲೆ ಅದನ್ನು ನನ್ನ ಕಂಟ್ರೋಲ್ ಇದ್ದಾಗ ನಾನು ಮಾಡಿದ್ದೀನಿ.
ಕರ್ನಾಟಕ ಬುಲ್ಡೋಸರ್ ಸ್ಟ್ರಾಂಗ್ ಟೀಮ್ ಅಂತ ಗೊತ್ತು. ನಿಮ್ಮ ಪ್ರಕಾರ ನಮ್ಮ ಟೀಮ್ ಬಿಟ್ಬಿಟ್ಟು ಬೇರೆ ಯಾವ ಟೀಮ್ ಸ್ಟ್ರಾಂಗ್ ಇದೆ? ನಿಮ್ಮ ಪ್ರಕಾರ ಯಾವ ಬೆಸ್ಟ್ ಪ್ಲೇಯರ್ ಅನ್ಸುತ್ತೆ ಸರ್? ಯಾವ ಟೀಮಲ್ಲಿ ಬೆಸ್ಟ್ ಪ್ಲೇಯರು? ಬೇರೆ ಟೀಮ್ ನಿಮ್ಮ ಪ್ರಕಾರ ನಿಮ್ಮ ಇಷ್ಟವಾದ I think Hyderabad is a very tough team. ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. Chennai is a very tough team. And Bengal, I think they become very strong right now. They are also a very good side. And I think today there have been a lot of improvisations. Even Mumbai is playing extremely well. ಎಲ್ಲರೂ ಭೋಜ್ಪುರಿ is a very passionate team ಅದು. ಅವ್ರಿಗೆ ಬಹುಶಃ ಅದು ಬಿಟ್ಟರೆ ಕ್ರಿಕೆಟ್ ತಿನ್ಬಿಡ್ತಾರೆ ಅವರು. ಆ ಥರ ಅವ್ರಿಗೆ ಹುಚ್ಚು ಕ್ರಿಕೆಟ್ ಅಂದರೆ ಭೋಜ್ಪುರಿ ಅವರಿಗೆ. ಈಚ್ ಒನ್ ಎಲ್ಲ ಟೀಮ್ಗೆ ಅವ್ರವ್ರದ್ದು ಪ್ಲಸಸ್ ಮೈನಸ್ ಇದೆ. ಯು ಕಾಂಟ್ ರಿಲಿ ಸೇ ವಿಚ್ ಇಸ್ ದ ಟಫೆಸ್ಟ್ ಟೀಮ್ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ದೇರ್ ಆರ್ ವೆರಿ ಗುಡ್ ಪ್ಲೇಯರ್ಸ್. ಆಬ್ವಿಯಸ್ಲಿ ಈಚ್ ಟೀಮ್ ಇಸ್ ಗಾಟ್ ಸಮ್ 2 to 3 ವೆರಿ ಗುಡ್ ಪ್ಲೇಯರ್ಸ್. ತುಂಬ ಚೆನ್ನಾಗಿದ್ದಾರೆ ಎಲ್ಲರೂ. ಈ 100% ನಾನು ಹೇಳಬಲ್ಲೆ, 8th ನೀವೇನು ಮ್ಯಾಚ್ ನೋಡೋಕೆ ಬರ್ತೀರಿ, ಇಟ್ ವಿಲ್ ಬಿ ಎ ವೆರಿ ಟಫ್ ಮ್ಯಾಚ್. ಇಟ್ ವಿಲ್ ಬಿ ಡೆಫಿನೆಟ್ಲಿ ಎ ವೆರಿ ಟಫ್ ಮ್ಯಾಚ್. ನಮಗೂ ಅದೊಂದು ಚಾಲೆಂಜೇ. ಬಿಕಾಸ್ ನಾವು ಹೈದರಾಬಾದ್ ಯಾವಾಗ ಆಡಿದ್ವೋ, ಆ್ಯಕ್ಚುಲಿ ನಮ್ಮದು ಗೇಮ್ಸಲ್ಲಿ ಒಂದು ಸ್ವಲ್ಪ ವಿನ್ನಿಂಗ್ ರೇಷಿಯೋ ಅವ್ರದ್ದೇ ಜಾಸ್ತಿ ಇರೋದು ಆ್ಯಕ್ಚುಲಿ ನಮ್ಮಿಬ್ಬರ ಮೇಲೆ ಬಿದ್ದಾಗ. ಬಟ್ ವಿ ಹ್ಯಾವ್ ಆಲ್ವೇಸ್ ಗಿವನ್ ಅ ಟಫ್ ಮ್ಯಾಚ್, ಟಫ್ ಸೈಡ್. ಆ್ಯಂಡ್ ನಾವು ಲಾಸ್ಟ್ ಸೀಸನ್ ನೋಡೋಕೆ ಹೋದರೆ ನೀವು ಎಷ್ಟು ಫೈಟ್ ಕೊಟ್ಟಿದ್ದೀವಿ ನಾವು ಅಂದರೆ, ಅವರು ಒಂದು ಲಾಸ್ಟ್ ಓವರಲ್ಲಿ ಇಷ್ಟು ಬಾಲ್ಸ್ಗಳಲ್ಲಿ ಟೋಟಲ್ ಸ್ಕೋರ್ ಹೊಡೆದ್ರೆ ಸೆಮಿಫೈನಲ್ ಕ್ವಾಲಿಫೈ ಆಗಬೇಕು ಅವರು. ಬರೀ ಗೆಲ್ಲೋದು ಮಾತ್ರ ಅಲ್ಲ, ತಿಪ್ಪೂರ್ ರಾಗ ಹೊಡೆದ್ರೆ ಹೊಡೆಯಕ್ಕೆ ಬಿಡಲಿಲ್ಲ ನಾವು. ಮ್ಯಾಚ್ ಸೋತ್ವದ್ವಿ, ಬಟ್ ಕ್ವಾಲಿಫೈ ಆಗಲಿಲ್ಲ. ಆ ಥರ ಒಂದು ನಮಗೂ ಅವ್ರಿಗೂ ಚಾಲೆಂಜು ಕಾಂಪಿಟೇಷನ್ ಇದ್ದೇ ಇರುತ್ತೆ. ಬಟ್ ಐ ಥಿಂಕ್ ದೇ ಆರ್ ವಂಡರ್ಫುಲ್ ಸೈಡ್ ಆ್ಯಂಡ್ ಐ ಆಮ್ ಡೆಫಿನೆಟ್ಲಿ ಲುಕಿಂಗ್ ಫಾರ್ವರ್ಡ್ ಟು ದಟ್ ಮ್ಯಾಚ್. ಇಟ್ಸ್ ಗೋನ್ ಟು ಬಿ ಗ್ರೇಟ್ ಮ್ಯಾಚ್ ಇನ್ ಬ್ಯಾಂಗ್ಳೂರ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಪುಟಿಂಗ್ ದಟ್ ಹಿಯರ್ ಸರ್, ರಿಯಲಿ. ಸರ್ ನೀವು ಹೇಳ್ತಾ ಇದ್ರಿ ಪ್ರತಿ ಪ್ಲೇಯರ್ಸ್ಗಳು ನಾವು ಫ್ರೀಯಾಗಿ ಹೋಗಿ ಪ್ಲೇ ಮಾಡ್ತಾ ಇದೀವಿ ಅನ್ನೋದು. ಅದ್ರ ಜೊತೆಗೆ ಫಸ್ಟ್ ಸೀಸನ್ ಅನ್ಸುತ್ತೆ, ಐ ಥಿಂಕ್ ಸೆಕೆಂಡ್ ಸೀಸನ್ ನಂಗೆ ನೆನಪಾಗ್ತಿಲ್ಲ, ಕೇಳಿದ್ ಸರ್, ನೀವು ಕಲಾವಿದರ ಸಂಘಕ್ಕೆ ಆ ಟ್ರೋಫಿನ ಗೆದ್ದು ಬಂದಂಥ ಹಣವನ್ನು ಕಲಾವಿದರ ಸಂಘಕ್ಕೆ ಕೊಟ್ಟಿದ್ರಿ ಅಂತ ಹೇಳಿ ಕೇಳಿದ್ರಿ ಸರ್. ಅದು ನಿಜನಾ, ಹೇಗೆ ಸಂತೋಷ? ಹೌದು, ಫಸ್ಟ್ 3 years 4 years ಎವ್ರಿ ಬಿಟ್ ವಾಟ್ ಎವರ್ ದ ಕಾಂಟ್ರಿಬ್ಯೂಷನ್. ನನಗೆ ಅದನ್ನು ಮಾಮನೂ ಹೇಳಿದರು ದಟ್ ಮಾಮ ಆ್ಯಂಡ್ ರಾಕ್ಲೈನ್ ಸರ್ ಬಂದು ಅವಾಗ ಇದನ್ನು ಆಡಬೇಕು, ನೀವು ಇದನ್ನು ಆಡಿದ್ರೆ ಕಲಾವಿದರ ಸಂಘಕ್ಕೆ ಈ ಥರ ಅಮೌಂಟ್ ಬರುತ್ತೆ ಅಂತ ಹೇಳಿಬಿಟ್ಟು, ಐ ಡೋಂಟ್ ನೋ ದ ಮನಿ, ದ ಫಿಗರ್ ಆ್ಯಂಡ್ ಆಲ್ ದಟ್. He's helped a lot there. That money has gone to ಕಲಾವಿದರ ಸಂಘ. And we are very happy that ಅಷ್ಟು ದೊಡ್ಡದು ಒಂದು ಮಾಮೂಂದು ಡ್ರೀಮ್ ಏನಿತ್ತು, ಅದರಲ್ಲಿ ನಮ್ಮದು ಒಂದು ಚಿಕ್ಕದು ಒಂದು ಕಾಂಟ್ರಿಬ್ಯೂಷನ್ ಇದೆ ಈ ಟೀಮ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇದು CCL ಅಕೇಶನ್ ಆಗಿರೋದು. ಬಟ್ ಒಂದು ನಿಮ್ಮ ಪರ್ಸನಲ್ ಆಗಿ ಕೇಳಬೇಕು, ಯಾಕಂದ್ರೆ ನಿಮಗೂ ಮೊನ್ನೆ ಒಂದು ಕಪ್ ಹುಡ್ಕೊಂಡ್ ಬಂದಿತ್ತು, ಬಟ್ ನೀವು ರಿಜೆಕ್ಟ್ ಮಾಡಿದ್ರಿ ಅದನ್ನ, ಯಾಕಾಗಿ ಅನ್ನುವಂಥದ್ದು ಒಂದು ಹೇಳೋದಾದ್ರೆ. CCL ಕಪ್ ಅಲ್ವಲ್ಲ ಸರ್. ಇದು ಅವಕಾಶಗಳಂದರೆ ಸ್ಯಾಲ್ರಿ ಏನೂ ಸಿಗ್ತಾ ಇಲ್ಲ ಪ್ಲೇಯರ್ಸ್ಗೆಲ್ಲ, ಬಟ್ ಇದು ಅವಕಾಶಗಳಂತ ನೋಡುವಾಗ CCL ಇಂದ ಯಾವ ರೀತಿ ಆಪರ್ಚುನಿಟೀಸ್ ಸಿಕ್ಕಿದೆ ಸರ್? ಅಂದರೆ ಕೊಲಾಬ್ರೇಷನ್ಸ್ ಬೇರೆ ಸ್ಟೇಟ್ ಇದ್ದು ಇಂಡಸ್ಟ್ರಿ ಜೊತೆಗೆ, ಅಂದರೆ ನಮ್ಮ ಕಲಾವಿದರಿಗೆ ಏನಾದ್ರು ಆಪರ್ಚುನಿಟೀಸ್ ಏನಾದ್ರು ಸಿಕ್ಕಿದೆಯಾ ಬಿಕಾಸ್ ಆಫ್ CCL ಆ ಥರ ಏನಾದ್ರು? ಎಸ್ ಸರ್, ನಮಗೂ ಸಿಕ್ಕಿದೆ, ಅವ್ರಿಗೂ ಸಿಕ್ಕಿದೆ. ಫಾರ್ ಎಕ್ಸಾಂಪಲ್, ಇವಾಗ ಸೊಹೇಲ್ ಅವರು ಅಲ್ಲಿ ಬಂದು ಭೇಟಿ ಆದಾಗ, ಸೊಹೇಲ್ ಅವರು ಈಗ ಸೌತ್ ಇಂಡಿಯನ್ ಫಿಲ್ಮ್ಸ್ ಮಾಡ್ತಾ ಇದ್ದಾರೆ, ನಮ್ಮವರೆಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ. ಪರಿಚಯಗಳಾದಾಗ ಸ್ಕ್ರಿಪ್ಟ್ಸ್ಗಳು ಎಕ್ಸ್ಚೇಂಜ್ಗಳಾಗ್ತವೆ. ಅವ್ರು ಬಿಟ್ಟಾಕಿ ನಮಗೆ ಆಗುತ್ತೆ. ಈಗ ನನಗೆ ಕರಣ್ ಯಾರು, ತ್ರಿವಿಕ್ರಮ್ ಯಾರ್ದು ಪರಿಚಯನೇ ಇರಲಿಲ್ಲ. ನನಗೆ ಮೀಟ್ ಮಾಡಿದ್ದೀವಿ, ಎಲ್ಲೋ ಹಾಯ್ ಬಾಯ್ ಮಾತಾಡಿರ್ಬೋದು. ಬಟ್ ಇವ್ರು ಯಾವ ಕ್ರಿಕೆಟಿಗೆ ಬಂದರೂ ನನಗೆ ಕ್ಲೋಸ್ ಆಗಕ್ಕೆ ಸ್ಟಾರ್ಟ್ ಆದರು. ದೆನ್ ವಿ ಸ್ಟಾರ್ಟೆಡ್ ಸ್ಪೀಕಿಂಗ್, ವಿ ಸ್ಟಾರ್ಟೆಡ್ ವರ್ಕಿಂಗ್ ಟುಗೆದರ್. ಇದೇ ಥರ ನನಗೆ ರಾಜೀವ್ ಪರಿಚಯ ಇಲ್ಲ, JK ಪರಿಚಯ ಇಲ್ಲ, ಇವರೆಲ್ಲ ಪರಿಚಯ ಆಗಿದ್ದು ನನಗೆ ಅಲ್ಲಿ ರಾಜ್ ಕಪ್ ಟೈಮಲ್ಲಿ ಆಗಿದ್ದು. ಅಲ್ಲಿಂದ ಒಂದು ಸಂಪರ್ಕ. ಅಗೇನ್ ನಾವು ಟುಡೇ ಆಲ್ ಆಫ್ ದೆಮ್ ಆರ್ ಡೂಯಿಂಗ್ ಸೋ ವೆಲ್. ಒಂದು ದಿಸ್ ಇಸ್ ಐ ಥಿಂಕ್ ದ ವೆರಿ ಬ್ಯೂಟಿಫುಲ್ ವೇ ಟು ಇಂಟ್ರಾಕ್ಟ್ ವಿತ್ ಈಚ್ ಅದರ್ ಆಸ್ ಅ ಟ್ಯಾಲೆಂಟ್ಸ್. ಅದು ಆಗಿದೆ 100%. ಆ್ಯಂಡ್ ಬೇರೆ ಟೀಮ್ನವರು, ಬೇರೆ ಮುಂಬೈ ಆಗಲಿ, ತೆಲುಗು, ತಮಿಳ್ ಕೂಡ ದೇ ಕೀಪ್ ಇನ್ ಟಚ್ ವಿತ್ ಆಲ್ ಆಫ್ ದೆಮ್ ಮಾಡ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ವಿಕ್ರಾಂತ್, ದ ಕ್ಯಾಪ್ಟನ್ ಆಫ್ ಚೆನ್ನೈ ಟೀಮ್, ಈಸ್ ವರ್ಕಿಂಗ್ ವಿತ್ ಅಖಿಲ್ ಇನ್ ತೆಲುಗು ಫಿಲ್ಮ್. ಅವ್ರ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಅವರು. ಸೊ ಇಟ್ ಇಸ್ ಅ ಕೊಲಾಬರೇಷನ್ ಆಫ್ ದಟ್ ಸಾರ್ಟ್. Bobby Deol got animal role because of CCL. ಏನಪ್ಪ, ಮೈಕ್ ಕೊಡಿ. CCL ಅಂಡ್ ಸ್ಟೇಟ್ ಅವಾರ್ಡ್ನ ಬ್ಯಾಲೆನ್ಸ್ ಮಾಡ್ಬೋದಾ? ಅಂದರೆ ಯಾವ ಥರ? ಎರಡು ಒಂದೇ ಈಕ್ವಲ್ ಅಂತಂದ್ರೆ, ಅಂದರೆ ಕಪ್ಪು ರಿಜೆಕ್ಟ್ ಮಾಡಿದ್ರಿ ಅಂದರೆ ಅದು CCL ಅಲ್ಲ ಅಂತಂದ್ರಲ್ಲ ಸರ್? ಅದಕ್ಕೆ CCL ಕಪ್ ಅಲ್ಲ ಅಂದರೆ ಅಲ್ಲ, ಸ್ಟೇಟ್ ಅವಾರ್ಡ್ ಒಬ್ಬ ಕಲಾವಿದರಿಗೆ ಕೊಡುವಂಥ ಒಂದು, ನಮ್ಮ ರಾಜ್ಯದಿಂದ ಕೊಡುವಂಥ ಒಂದು ಗೌರವಾನ್ವಿತ. ಇಲ್ಲಿ ಯಾವ್ದಾರ ಸ್ಟೇಟ್ ಅವಾರ್ಡ್ ಇಂಟರ್ವ್ಯೂ ಅಂತ ಇದೆಯೇನಪ್ಪ ಹೇಳಿ? ಎಲ್ಲಿ ಯಾವ್ದು ಮಾತಾಡ್ಬೇಕು ಅದೇ ಥರ ಮಾತಾಡಬೇಕು. ಅದರಲ್ಲಿ ಒಂದು ಪತ್ರ ಬರೆದಿದ್ದೀನಿ. ಆ ಪತ್ರನ ಇನ್ನೊಂದ್ಸತಿ ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಕನ್ನಡದಲ್ಲಿ.
ನೀವು ಅದನ್ನು ತುಂಬ ಚೆನ್ನಾಗಿ ಓದಿ. ಅದ್ರ ಮೇಲೆ ಪ್ರಶ್ನೆಗಳೇ ಬರಬಾರ್ದು. ಅದು ನನ್ನ ವೈಯಕ್ತಿಕ. ಆ್ಯಂಡ್ ಈ ವೇದಿಕೆ ಅದ ನೀವು ಹೇಳೋದಕ್ಕೆ ನಾನು ಕೇಳೋದು. ಕೇಳಿದ್ದು ಯಾರು? ನಾನು ಹೇಳದ್ನ? ಆ ಟಾಪಿಕ್ ಎತ್ತದ್ನ ನಾನು? ನೀವು ಕೇಳೋದಕ್ಕೆ ನಾನು ಅದನ್ನ ಅಲ್ಲಮ್ಮ, ಆ ಟಾಪಿಕ್ ಎತ್ತದ್ನ ನಾನು? ಯಾರು ಎತ್ತಿದ್ದು? ಅವ್ರು ಕೇಳಿದ್ರು, ಇದು CCL ಕಪ್ ಅಲ್ಲ ಅಂತಂದೆ, ಮುಗೀತಲ್ಲ. ಇದು ಆ ವೇದಿಕೆನಪ್ಪ ಇದು? ಹೇಳಿ, ವೇದಿಕೆನ ಇದ್ದದು? ನೀವು ಹೇಳೋದಕ್ಕೆ ಅಲ್ವಾ ಸರ್ ಅದು ಪ್ರಶ್ನೆ ಯಾವ್ದಪ್ಪ? ಪ್ರಶ್ನೆ ಯಾರು? ನಾನು ಎತ್ತದ್ನ ಆ ಟಾಪಿಕ್ಕು? ಎತ್ತದ್ನ ಆ ಟಾಪಿಕ್ಕು? ಈಗ ಅಧಿಕ ಪ್ರಸಂಗ ಯಾಕೆ? ಅಧಿಕ ಪ್ರಸಂಗ ಏನಲ್ಲ. ಅದು ನನ್ನ ವೈಯಕ್ತಿಕ, ನನ್ನ ತುಂಬ ಬೆಲೆ ಬಾಳುವಂಥ ಒಂದು ಪತ್ರ ಬರೆದು ಗೌರವಪೂರ್ವಕವಾಗಿ ಮಾತಾಡಿದಾಗ ಆ ಗೌರವಪೂರ್ವಕವಾಗಿ ಅದು ಅಲ್ಲೇ ಇರಬೇಕೇ ಹೊರತು ಯು ಕೆನಾಟ್ ಡಿಸ್ರೆಸ್ಪೆಕ್ಟ್ ಮೀ ಆ್ಯಂಡ್ ಆಸ್ಕ್ ಮೀ ದಿಸ್ ಕ್ವೆಶನ್ ವೆನ್ ಐ ಆಮ್ ರೆಸ್ಪೆಕ್ಟಿಂಗ್ ಯು ಸೋ ಮಚ್. ಯು ಕೆನಾಟ್ ಡೂ ದ್ಯಾಟ್. ಅಲ್ಲ, ನೀವು ಹೋಲಿಕೆ ಮಾಡುತ್ತಲ್ವ ಸರ್? ಹೋಲಿಕೆ ಯಾರು ಮಾಡಿದ್ದು? ಅವ್ರು ಪ್ರಶ್ನೆ ಕೇಳಿದ್ರು, ಅದಲ್ಲ ಅಂತ ನೀವು ಹೇಳೋದಕ್ಕೆ ಅವ್ರು ಕೇಳಿದ್ರು ಸರ್. ಈಗೇನಾದ್ರು ತಪ್ಪು ನಿಂಗೆ ಸಾರಿ ಹೇಳ್ಬೇಕೇನಪ್ಪ ನಾನು? ಸಾರಿ ಏನಿಲ್ಲ ಸರ್, ನಾನು ಮತ್ತೆ ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಬಿಟ್ಬಿಡಿ ಅಷ್ಟೇ. ನಾನು ಹೇಳುತ್ತೆ ಸರ್ ಅದನ್ನ. ನೀವೆಲ್ಲ ಬಿಟ್ಬಿಡಿ ಅಷ್ಟೇ. CCL ಅಲ್ಲ ಅಂತ ವಿಷ್ಣು ಸರ್, ಅದಕ್ಕೆ ಬಿಟ್ಬಿಡಿ state ಅಷ್ಟೇ. award ಅಂತ ಹೇಳುತ್ತೆ ಸರ್. ಟಾಪಿಕ್ ತೆಗೆದಿದ್ದವರಲ್ವಾ? ವಿಷ್ಣು ಸರ್, ಅದನ್ನ ಹೇಳಿದೆ ತಾನೆ? ಒಂದು ಸ್ಮಾಲ್ ವೇದಿಕೆ ಅಲ್ಲ ಅಂತ ಹೇಳಿದೆ ತಾನೆ? ಸರ್, ವಿಷ್ಣು ಸರ್, ಈಗ ಒಂದು ಕ್ರಿಕೆಟ್ ಆರ್ಗನೈಸಿಂಗ್ ಇಷ್ಟು ದೊಡ್ಡದಾಗಿ ವೇದಿಕೆ ಮಾಡೋದು. ಅಲ್ಲ ಅಂತ ಹೇಳಿದೆ ತಾನೆ? ಹಲೋ ಸರ್. ಈಗ ನೀವು ನಿಮಗೇನು ಬೇಕೋ ಆ ಉತ್ತರ ಕೊಡಬೇಕಾ ಸರ್? ಇಲ್ಲ ಅಂತಂದರೆ ನನ್ನ ಮನಸ್ಸಲ್ಲಿದ್ದು ನಾನು ಬರ್ದಿದ್ದೀನೋ ಬರ್ದಿಲ್ವೋ, ನಾನು ಅಷ್ಟು ತುಂಬ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾ ಇದ್ದೀನಿ ನಾನು, ಅಲ್ವಾ? ಗೌರವಪೂರ್ವಕವಾಗಿ ಮಾತಾಡಿದಾಗ ನಂದೇನೋ ಇರುತ್ತೆ ಅದರಲ್ಲಿ. ನಿಮಗೇನು ಉತ್ತರ ಬೇಕು ಅಷ್ಟೇ. CCL ಕಪ್ ಅಲ್ಲ ಅಷ್ಟೇನೆ. CCL ಕಪ್ ಅಲ್ಲ ಅಷ್ಟೇನೆ. CCL ಕಪ್ಪ ನಾನು ಇದ್ರಲ್ಲಿ ಕೂತ್ಕೊಂಡಿದ್ದೀವಲ್ಲ ಇಲ್ಲಿ. ಮಾಡಿದ್ಯಾರು? ಆ ಕಪ್ ಮಾಡಿದ್ರು, ಇದ್ಯಾಕಲ್ಲ ಅಂತ CCL ಕಪ್ ಅಲ್ಲಪ್ಪ ಅದು ಅಂತಂದೆ. ಹೋಲಿಕೆ ಮಾಡೋದು ಯಾರಪ್ಪ ಇಲ್ಲಿ? ತಾವು ಕೇಳಿ ಏನು ಕೇಳಬೇಕಂತ್ರಿ. ಲೆಟ್ಸ್ ಚೇಂಜ್ ದ ಟಾಪಿಕ್. ವಿಷ್ಣು ಸರ್, ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ರಿಕೆಟ್ ಆರ್ಗನೈಸ್ ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ. ಬಟ್ ಅಲ್ಲ, ಜಸ್ಟ್ ಅಂದರೆ ಇದರ ವ್ಯಾಲ್ಯೂ ಮೊತ್ತ ಅಂದರೆ IPL ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. 2022 ಸಮ್ 90,000 CR ವರ್ಕ್ ಮಾಡಿದೆ. ಅದರ ನೆಕ್ಸ್ಟ್ 24 1,35,000 CR ವರ್ಕ್ ಆಗಿದೆ. ಸೊ 11 ವರ್ಷ ಆಯಿತು. ಅದರ ವ್ಯಾಲ್ಯೂ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿದೆ ಇವಾಗ CCLನ ವ್ಯಾಲ್ಯೂ? See, we never calculated based on value of what we earn, because end of the day, Sudeep is spending so much time with CCL. He's not charging them a single rupee. Compare any other celebrity or any other actor who is spending so much time, they will charge a bomb. So we haven't calculated our value based on actors' contribution or based on what we are doing. So valuation wise, we don't want to even think of that. And we don't want to compare also. See, pain comes when we compare ourselves with someone else. As long as we don't compare, we are happy. Sir, my question is for Vishnu sir. Let's keep about the CCL spirit, aggression, this, that, wrong. I want to ask you one question in the public interest. So such matches are paid with a cause. Usually when these benefit matches and friendly matches are played with a cause, and I want to know what is the cause for which the CCL is playing. This is, I want to, because you are the main brain behind the CCL, so I want to know what is the cause for that you are playing the CCL for 2025. Sir, to be frank, we have supported many causes in the past. We donated money for 100 heart surgeries in the past. We donated money for 100 surgeries for acid attack victims in the past. So as on today, it's like when we go on a flight, first keep oxygen mask to yourself. So we are now trying to revive CCL and survive ourselves. In future, we'll definitely come back with a cause. This season... Causing doesn't mean that No, you sir. have to incur the expenses. Let us spread the awareness in the society. Let us spread an awareness in the society and urge you, because the biggest challenge on the earth is sustainability. Yes, definitely. So wherever the CCL matches are played, because CCL, I know, it includes all the people.
So irrespective of their reason, the caste and creed and all everything, let this awareness spread. It Sure, doesn't sir. cost much. No, sir. It's a great suggestion. We will Yeah, definitely yeah. And take it let up us, immediately. Let us, instead of play cards, Yes. and instead of saying 4 or 6, Yeah. let us say plant 6 trees, plant 4 trees like that. You Agreed, can say sir. Every time the batsman hits the boundary, let's play. No Yeah. 4. Yeah. No, say plant 6 trees or plant 4 trees like that. Sure, sir. I think this is what exactly we expect from CCL and CCL crowds. Done, sir. We definitely take your input and we will implement it this season Because only. sustainability is the big challenge, and nowadays we all have to work inclusively. Sure, sir. We will do it. ಸರ್ ನನ್ನ ಪ್ರಶ್ನೆ ಸುದೀಪ್ ಸರ್ಗೆ. ಸರ್ ಲಾಸ್ಟ್ ಟೈಮು ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ಚೆನ್ನೈ ಮ್ಯಾಚ್ ನಡೆದಾಗ ನಾನು ಮ್ಯಾಚ್ ನೋಡೋಕ್ಕೆ ಬಂದಿದ್ದೆ. ಅವಾಗ ನಾನು ಏನು ಅಂದ್ಕೊಂಡು, ಸುದೀಪ್ ಸರ್ನ ನೀವು ಅವತ್ತು ಬ್ಯಾಂಡ್ ಬಡಿತಿದ್ರಲ್ಲ, ಅದನ್ನ ನೋಡಿ ಅವತ್ತು ಮ್ಯಾಚ್ ಸೋಲೋ ಪೊಸಿಷನಲ್ಲಿತ್ತು, ಆದರೂ ಗೆದ್ವಿ ನಾವು. ನಿಮ್ಮ ಆ ಎನರ್ಜಿ ನೋಡಿ ನನಗೆ ಅನಿಸಿದ್ದು, ನನ್ನ ಜೀವನದಲ್ಲಿ ಒಂದು ಸರಿ ಸುದೀಪ್ ಸರ್ ಜೊತೆ ಮಾತಾಡಬೇಕು ಅಂದ್ಕೊಂಡು ನಾನು ಅವತ್ತೇ ಡಿಸೈಡ್ ಮಾಡಿದೆ ಸರ್. ಇವತ್ತು ನನ್ನ ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿದ್ದೀನಿ ಅನ್ಕೋತಿದ್ದೀನಿ, ನಿಮ್ಮ ಜೊತೆ ಮಾತಾಡ್ತಿದ್ದೀನಿ. ಬಟ್ ಪ್ರಶ್ನೆ ಏನಂದರೆ, ಮೊನ್ನೆ ತ್ರಿವಿಕ್ರಮ್ ಅವರು ಈಗ ಬಿಗ್ ಬಾಸಿಂದ ಹೊರಗೆ ಬಂದರು ಸರ್, ಅವ್ರ ಟೀಮಲ್ಲಿ ಆಡ್ತಾರ ಅನ್ನೋದು ಸರ್ ನನ್ನ ಪ್ರಶ್ನೆ. ಇದು ನನ್ನ ಜೀವನದ ಒಂದು ದೊಡ್ಡ ಸಾಧನೆ ಸರ್. ಇವತ್ತು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ. ಥ್ಯಾಂಕ್ ಯು ಸರ್. ಬಿಜಾಬ್ ಟೀಮಲ್ಲಿದ್ದಾರೆ ವಿನಾಯಕ್ ಅಂತ ಸರ್ ನನ್ನ ಹೆಸರು. ಥ್ಯಾಂಕ್ ಯು ವಿನಾಯಕ್. ಸುದೀಪ್ ಸರ್, ಬರ್ತಾ ಇದ್ದಾರೆ ಅವರು. ಆ್ಯಕ್ಚುಲಿ ಈಗ ಮೊನ್ನೆ ಹೊರಗಡೆ ಬಂದಿದ್ದಾರೆ. ಐ ಥಿಂಕ್ ಫ್ರಮ್ ಟುಮಾರೋ ಈಸ್ ಜಾಯ್ನಿಂಗ್ ದ ಪ್ರಾಕ್ಟೀಸಸ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸುದೀಪ್ ಸರ್, ಈ ಕ್ವಶನ್ ನಿಮಗೆ ಸರ್. 10 ವರ್ಷಗಳಿಂದ CCL ಹಾಡ್ಕೊಂಡು ಬರ್ತಿದ್ದೀರಾ. CCLಗಳಲ್ಲಿ ಇವತ್ತಿಗೂ ನಾನು ಮರೆಯೋದಕ್ಕೆ ಆಗಲ್ಲ ಅಂದರೆ ಈ ಒಂದು ಘಟನೆ ನೆನಪಿಸ್ಕೊಂಡ್ರೆ ಯಾವುದಾದ್ರೂ ಒಂದು ಘಟನೆ ಸರ್. ಈಗ CCL 10 ವರ್ಷಗಳಿಂದ ಹಾಡ್ಕೊಂಡು ಬರ್ತಿದ್ದೀರಾ, ಇವತ್ತವರೆಗೂ ಆ ಒಂದು ಘಟನೆ ಮರೆಯೋದಕ್ಕೆ ಆಗಲ್ಲ ಅಂದರೆ ಯಾವುದನ್ನ ನೆನ್ಸ್ಕೊಳ್ತೀರಾ ಸರ್ ಈ ಒಂದು ಸಮಯದಲ್ಲಿ? ಯಾವುದಾದ್ರೂ ಒಂದು. ಸರ್, ಫಸ್ಟ್ ಟೈಮ್ ಕಪ್ ಗೆದ್ದಿದ್ದು, ಫಸ್ಟ್ ಟೈಮ್ ಕಪ್ ಗೆದ್ಕೊಂಡು ಇದೇ ಪೆವಿಲಿಯನ್ಗೆ ವಾಪಸ್ ಬಂದಾಗ ಫಸ್ಟ್ ಟೈಮ್ ನನ್ನ ತಾಯಿ ಕೈಲಿ ಅದನ್ನು ಕೊಟ್ಟಿದ್ದು. ಅವ್ರಿಗೆ ಅದನ್ನ ಎತ್ತಕ್ಕಾಗಲಿಲ್ಲ, ಸ್ವಲ್ಪ ಭಾರ ಇತ್ತು. ಬಟ್ ಅವ್ರ ಮುಖದಲ್ಲಿ ನೋಡಿದ್ದ ಖುಷಿ, ಬಿಕಾಸ್ ಯಾವುದು ಇಲ್ಲಿ ನಡಿಬೇಕಾದ್ರೆ ನಮ್ಮ ತಾಯಿ ಮ್ಯಾಚಸ್ ಮಿಸ್ ಮಾಡ್ತಾ ಇರಲಿಲ್ಲ, ಬಂದು ಕೂರೋರು. ಸೊ ಐ ಕ್ಯಾನ್ ನೆವರ್ ಫರ್ಗೆಟ್ ದ ಫಸ್ಟ್ ಟೈಮ್ ವಿ ವಾಕ್ಡ್ ಟು ದ ಗ್ರೀನ್ ಡ್ರೆಸ್ಸಿಂಗ್ ರೂಮ್ ವಿತ್ ದ ಕಪ್ ಆ್ಯಂಡ್ ಅಲ್ಲಿ ಅವ್ರ ಮುಖದಲ್ಲ ಹೆಮ್ಮೆ ನೋಡೋದಲ್ಲ. ಫೈನಲ್ ಆಗಿ ಮೂರನೇ ವರ್ಷ ನಾವು ಗೆದ್ದಾಗ, 3rd ಸೀಸನ್ ಗೆದ್ದಿದ್ದು. ಸೊ ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್, ಬಿಕಾಸ್ ಆ ಒಂದು ಕಪ್ ಗೆಲ್ಲೋದಕ್ಕೆ ಭಾಳ ಒದ್ದಾಡಿದ್ದೀವಿ ನಾವು. 2 ಸತಿ